ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮುಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಹೊಸ ವರ್ಷದಲ್ಲಿ ಈ ಡೈಲಿ ಜೀವನ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವುದಕ್ಕೆ ನಾನು ಕರ್ತನಲ್ಲಿ ಅಧಿಕ ಸಂತೋಷ ಪಡ್ತೇನೆ. ನಿಮ್ಮ ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೆ ಹೊಸ ವರ್ಷದ ಶುಭಾಶಯಗಳು. ವಿಶ್ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೀತಿಯ ಮಕ್ಕಳೇ, ಇವತ್ತು ಕೂಡ ದೇವರು ಈ ವರ್ಷ ನಮಗೆ ವಾಗ್ದಾನ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನು ಘನಪಡಿಸಿ ಆಶೀರ್ವದಿಸುವೆನು. ಆಮೇನ್. ಐ ವಿಲ್ ಆನರ್ ಅಂಡ್ ಬ್ಲೆಸ್ ಯು. ಆಮೇನ್. ಪ್ರೀತಿಯ ದೇವ್ರ ಮಕ್ಕಳೇ, ಯಾರನ್ನ ದೇವರು ಈ ವರ್ಷ ಘನಪಡಿಸಿ ಆಶೀರ್ವದಿಸಿ ನೋಡುವಾಗ, ಯಾವನಾದರೂ ಒಬ್ಬನು ನನಗೆ ಸೇವೆ ಮಾಡಿದ್ರೆ ತಂದೆಯಾದ ದೇವರು ಅವನಿಗೆ ಬಹುಮಾನ ಅಂದರೆ ಘನಪಡಿಸುವುದು ಎಂಬುದಾಗಿ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವರ್ಷ ದೇವರು 7 ವಿಧವಾದ ವಾಗ್ದಾನ ಕೊಟ್ಟಿದ್ದಾರೆ. ಯಾರು ಯೇಸು ಸ್ವಾಮಿಗೆ ಸೇವೆ ಮಾಡೋದಕ್ಕೆ ಒಪ್ಪಿಸಿಕೊಡ್ತಾರೋ ಅಥವಾ ಸೇವೆ ಮಾಡ್ತಾರೋ ಅವರಿಗೆ ದೇವರು 7 ವಿಧವಾದ ವಾಗ್ದಾನ ಆಶೀರ್ವಾದವನ್ನ ಪ್ರವಾದನೆಯಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವಾಕ್ಯ ಇವತ್ತು ನಿಮಗೋಸ್ಕರ ಪ್ರಾರ್ಥಿಸಿ ಆ ಅಭಿಷೇಕ ನಿಮ್ಮ ಮೇಲೆ ಇಳಿಬೇಕಂತ ಪ್ರಾರ್ಥಿಸ್ತಿದ್ದೇನೆ. ನೀವು ಮಾರ್ಕನು ಬರೆದ ಸುವಾರ್ತೆ ಪತ್ರಿಕೆ 16ನೇ ಅಧ್ಯಾಯ 15-18 ಓದಿ ನೋಡುವಾಗ, ಅಲ್ಲಿ ಯೇಸು ಸ್ವಾಮಿ, ನೀವು ಲೋಕ ಪೂರ್ತಿ ಹೋಗಿ ಸುವಾರ್ತೆನ ಸಾರಿರಿ, ನನ್ನ ಸುವಾರ್ತೆ ಸಾರುವ ಮೂಲಕ ನಾನು ಅದ್ಭುತ ಮಾಡ್ತೇನೆ, ದೆವ್ವಗಳನ್ನು ಬಿಡಿಸ್ತೀರಾ, ರೋಗಗಳನ್ನು ಗುಣಪಡಿಸ್ತೀರಾ ಎಂಬುದಾಗಿ ಬರೆದು ನೋಡ್ತೀವಿ. ಅದರಿಂದ ಈ ವರ್ಷ ಯಾರೆಲ್ಲ ಸೇವೆ ಮಾಡ್ತಾರೋ ದೇವರು ಅವ್ರನ್ನ ಘನಪಡಿಸೋದು ಮಾತ್ರ ಅಲ್ಲ, ಆಶೀರ್ವದಿಸ್ತಾರೆ. ದೇವರು ಸೇವೆ ಮಾಡೋರಿಗೆ ಕೊಟ್ಟಂತ 7 ವಾಗ್ದಾನದಲ್ಲಿ ಒಂದು ವಾಗ್ದಾನ, ನಾನು ಸೇವೆ ಮಾಡೋರಿಗೆ ಆತ್ಮಿಕ 9 ವರಗಳನ್ನು ಕೊಟ್ಟು ನಿಮ್ಮನ್ನ ಘನಪಡಿಸ್ತೀನಿ, ನನ್ನ ನಾಮ ಮಹಿಮೆ ನಿಮ್ಮ ಮೂಲಕ ತೋರ್ಪಡುವುದು. ಅಂದರೆ ಸತ್ಯದಲ್ಲಿ ನೋಡುವಾಗ ಆತ್ಮಿಕ 9 ವರಗಳು ಕೊಡುವಾಗ, ಪ್ರೀತಿಯ ಮಕ್ಕಳೇ, ನೀವು ಸೇವೆ ಮಾಡುವಾಗ ದೇವರು ವರಗಳು ಕ್ರಿಯೆ ಮಾಡ್ತದೆ. ನೀವು ಪ್ರಾರ್ಥಿಸುವಾಗ ದೆವ್ವಗಳು ಓಡುತ್ತದೆ, ನೀವು ಪ್ರಾರ್ಥಿಸುವಾಗ ವ್ಯಾಧಿಗಳು ಗುಣವಾಗುತ್ತದೆ, ನೀವು ಪ್ರಾರ್ಥಿಸುವಾಗ ಅದ್ಭುತಗಳು ನಡೀತದೆ, ನೀವು ಪ್ರಾರ್ಥಿಸುವಾಗ ಜನರು ಬಿಡುಗಡೆ ಹೊಂದ್ಕೊಳ್ತಾರೆ, ನೀವು ಪ್ರಾರ್ಥಿಸುವಾಗ, ನೀವು ಸುವಾರ್ತೆ ಸಾರುವಾಗ ಜನರು ರಕ್ಷಣೆ ಹೊಂದ್ತಾರೆ. ಕಾರಣ, ಯಾರೆಲ್ಲ ಯೇಸು ಸ್ವಾಮಿಗೆ ಸೇವೆ ಮಾಡ್ತಾರೋ ಅವರ ಮೂಲಕ ದೇವರು ತನ್ನ ಆತ್ಮಿಕ 9 ವರಗಳನ್ನು ಕೊಟ್ಟು ಅವರನ್ನ ಉಪಯೋಗಿಸಿ ಆತನ ನಾಮವನ್ನು ಮಯಪಡಿಸ್ಕೊಳ್ತಾರೆ. ನೀವು ಪ್ರಾರ್ಥಿಸುವಾಗ ಅಥವಾ ಸುವಾರ್ತೆ ಸಾರುವಾಗ ಅಥವಾ ಸೇವೆ ಮಾಡುವಾಗ 9 ವರಗಳು ನಿಮ್ಮ ಮೂಲಕ ಕ್ರಿಯೆ ಮಾಡುವಾಗ ದೇವರು ನಿಮ್ಮನ್ನು ಘನಪಡಿಸೋದು ಮಾತ್ರ ಅಲ್ಲ, ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಈ ವರ್ಷದ ಆರಂಭದಲ್ಲಿ 2025ನೇ ವರ್ಷದಲ್ಲಿ ನಿಮ್ಮನ್ನು ಸೇವ್ ಮಾಡೋದಕ್ಕೆ, ದೇವರ ರಾಜ್ಯವನ್ನು ಕಟ್ಟೋದಕ್ಕೆ ಒಪ್ಪಿಸಿಕೊಡುವಾಗ ಈಗ ಹೇಳಲ್ಪಟ್ಟಂತ ಆ ಆತ್ಮಿಕ 9 ವರಗಳು ನಿಮ್ಮ ಮೂಲಕ ಕ್ರಿಯೆ ಮಾಡಿ ದೇವರ ನಾಮ ಮಯಪಡ್ತದೆ. ಎಷ್ಟು ಜನ ಒಪ್ಪಿಸ್ಕೊಡ್ತೀರಾ? ಸ್ವಾಮಿ, ನಾನು ಪ್ರಾರ್ಥಿಸುವಾಗ ಅದ್ಭುತಗಳು ನಡೀಬೇಕು, ಸ್ವಾಮಿ ನಾನು ಪ್ರಾರ್ಥಿಸುವಾಗ ರೋಗಗಳು, ವ್ಯಾಧಿಗಳು, ಬೆಳವಿನಗಳು ಅಪ್ಪ ಗುಣವಾಗಬೇಕು, ನಾನು ಪ್ರಾರ್ಥಿಸುವಾಗ ದೆವ್ವಗಳು ಓಡಬೇಕು, ನಾನು ಪ್ರಾರ್ಥಿಸುವಾಗ ಅದ್ಭುತಗಳು ಬಿಡುಗಡೆ ಉಂಟಾಗಬೇಕು. ನೀವು ಒಪ್ಪಿಸಿಕೊಟ್ರೆ ಸೇವೆ ಮಾಡೋಕ್ಕೆ ಈಗ ದೇವರ ಆತ್ಮಿಕ ವರಗಳು ನಿಮ್ಮ ಮೇಲೆ ಇಳಿದು ನಿಮ್ಮ ಮೂಲಕ ದೇವರ ನಾಮ ಪಡೆದು ನಿಮ್ಮನ್ನು ಘನಪಡಿಸಿ ಕರ್ತನು ಆಶೀರ್ವದಿಸಿದ್ದಾರೆ. ಪ್ರಾರ್ಥಿಸೋಣವಾ? ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಈ ವರ್ಷ ವಾಗ್ದಾನ ಕೊಟ್ಟಿದ್ಯಾ, ಐ ವಿಲ್ ಆನರ್ ಅಂಡ್ ಬ್ಲೆಸ್ ಯು, ನಾನು ನಿಮ್ಮನ್ನು ಘನಪಡಿಸಿ ಆಶೀರ್ವದಿಸಿದಪ್ಪ. ಯಾರೆಲ್ಲ ಸೇವ್ ಮಾಡ್ತಾರೋ ಅವ್ರಿಗೆ ಆತ್ಮಿಕ 9 ವರಗಳನ್ನು ಕೊಡ್ತಿದ್ದ ವಾಗ್ದಾನ ಮಾಡಿದೆಯಪ್ಪ. ಇದು ಸೇವ್ ಮಾಡೋದಕ್ಕೆ ಈ ವಾಕ್ಯದ ಮೂಲಕ ಕೇಳಿ ಒಪ್ಪಿಸ್ಕೊಡೋಣ. ಆತ್ಮಿಕ 9 ವರ ಕೊಟ್ಟು ಅವ್ರು ಪ್ರಾರ್ಥಿಸುವಾಗ, ಸೇವೆ ಮಾಡುವಾಗ ವ್ಯಾಧಿಗಳು ಗುಣವಾಗಿಲ್ಲಪ್ಪ, ದೆವ್ವಗಳು ಓಡಿಲ್ಲಪ್ಪ, ಅದ್ಭುತಗಳು ನಡೀಲಿ ಸ್ವಾಮಿ, ಅತಿಶಯಗಳು ನಡೀಲಿ ಸ್ವಾಮಿ, ಕಾರ್ಯಗಳು ಬಿಡುಗಡೆ ಸ್ವಾಮಿ, ಜನಗಳು ರಕ್ಷಣೆ ಹೊಂದಿಯಪ್ಪ. ನಿಮ್ಮ ನಾಮ ಮಹಿಮೆಗಾಗಿ ಒಬ್ಬೊಬ್ಬರನ್ನ ಉಪಯೋಗಿಸಿ ರಾಜ್ಯ, ಆ ರೀತಿ ಘನಪಡಿಸಿ ಒಬ್ಬೊಬ್ಬರನ್ನ ಆಶೀರ್ವದಿಸೋದಕ್ಕಾಗಿ ಸ್ತೋತ್ರ. ಎಲ್ಲ ಘನ ಸ್ತುತಿ ಮಹಿಮೆ ನಿಮ್ಮ ಒಬ್ಬರಿಗೆ ಉಂಟಾಗಲಿ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ವಿಶ್ ಹ್ಯಾಪಿ ನ್ಯೂ ಇಯರ್.